ನಮಸ್ಕಾರ ಸ್ನೇಹಿತರೆ. ಇಂದು ನಾನು LLFS ಪ್ಲ್ಯಾನ್ ಬಗ್ಗೆ ನಿಮಗೆ ಪ್ರೆಸೆಂಟೇಷನ್ ಕೊಡಲಿಕ್ಕಿದ್ದೀನಿ. ಸೊ ಕಂಪನಿ ಹೆಸರು ಬಂದುಬಿಟ್ಟು LLFS. ಇದರ ಫುಲ್ ಫಾರ್ಮ್ ಬಂದು ಲೈಫ್ ಫಾರೆವರ್ ಸೊಲ್ಯೂಷನ್. ಓಕೆ, ಲೈಫ್ ಫಾರೆವರ್ ಸೊಲ್ಯೂಷನ್. ಇದು ಉಡುಪಿ ಬೇಸ್ ಕಂಪನಿ ಸರ್, ಉಡುಪಿ ಬೇಸ್ ಕಂಪನಿ. ಸೊ ಹೆಡ್ ಆಫೀಸ್ ಬಂದು ಕಾರ್ಕಳದಲ್ಲಿದೆ. ಓಕೆ, ಸೊ ಕಂಪನಿಯಲ್ಲಿ ಒಂದು 6 ಟೈಪ್ ಆಫ್ ಪ್ಯಾಕೇಜಸ್ ಇದೆ. ನೀವು ಸ್ಟಾರ್ಟಿಂಗ್ ಪ್ಯಾಕೇಜ್ ಬಂದು 2,500 ಪ್ಯಾಕೇಜ್ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು 5,000 ರೂಪಾಯಿ ಪ್ಯಾಕೇಜ್ ಬರುತ್ತೆ. ಈ 2 ಪ್ಯಾಕೇಜಲ್ಲಿಯೂ ಕೂಡ ಕಂಪನಿ ಪ್ರಾಡಕ್ಟ್ಸ್ ಕೊಡುತ್ತೆ. ಓಕೆ, ಯಾವ ಪ್ರಾಡಕ್ಟ್ಸ್ ಅಂದರೆ ಹೋಮ್ ಕೇರ್ ಪ್ರಾಡಕ್ಟ್ಸ್, ಓಕೆ, ಹೆಲ್ತ್ ಕೇರ್ ಪ್ರಾಡಕ್ಟ್ಸ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮತ್ತು ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್. ಓಕೆ, 4 ಟೈಪ್ ಆಫ್ ಪ್ರಾಡಕ್ಟ್ಸ್ ಇದೆ. ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಇಲ್ಲಿ ಚೂಸೇಬಲ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಚೂಸೇಬಲ್ ಪ್ರಾಡಕ್ಟ್ಸ್ ಆಗಿರೋ ಅಂದರೆ ನಿಮ್ಮ ಆಯ್ಕೆಗೆ ತಕ್ಕಂಥ ಪ್ರಾಡಕ್ಟ್ಸ್, ನೀವು ಯಾವುದೇ ಪ್ರಾಡಕ್ಟನ್ನು ಆಯ್ಕೆ ಮಾಡ್ಬೋದು. ಓಕೆ, 2,500 ಮತ್ತು 5,000 ಪ್ಯಾಕೇಜಲ್ಲಿ. ನೆಕ್ಸ್ಟ್ ಬರೋದು ನಿಮಗೆ 3ನೇ ಪ್ಯಾಕೇಜ್ ಬಂದು 7,100 ಪ್ಯಾಕೇಜ್ ಬರುತ್ತೆ. ಇದರಲ್ಲಿ ಸ್ನೇಹಿತರೆ ನಿಮಗೆ ಮ್ಯಾಗ್ನೆಟಿಕ್ ಬೆಡ್ ಬರುತ್ತೆ. ಒಂದು ಸಿಂಗಲ್ ಮ್ಯಾಗ್ನೆಟಿಕ್ ಬೆಡ್ ಬರುತ್ತೆ. ಬ್ರೆಸ್ಟಿಗೆ ಹಾಕುವಂಥ ಬೆಲ್ಟ್ ಬರುತ್ತೆ. ಬಾಟಲ್ ಪ್ಯಾಡ್ ಬರುತ್ತೆ ಮತ್ತು ರೇಡಿಯೇಷನ್ ಚಿಪ್ ನಿಮಗಿಲ್ಲಿ ಸಿಗುತ್ತೆ. ಓಕೆ, ಇದು 7,100 ಪ್ಯಾಕೇಜ್. ಈ ಬೆಡ್ ಬಂದು ಇದು ನಾರ್ಮಲ್ ಬೆಡ್ ಆಗಿರುತ್ತೆ. ಓಕೆ, ನಾರ್ಮಲ್ ಬೆಡ್. 4ನೇ ಪ್ಯಾಕೇಜ್ ಬಂದು ನಿಮಗೆ 9,100 ಪ್ಯಾಕೇಜ್. ಇದರಲ್ಲಿ ಸೇಮ್ ಇರುತ್ತೆ ಪ್ರತಿಯೊಂದು, ಆದರೆ ಇಲ್ಲಿ ಪ್ರೀಮಿಯಂ ಬೆಡ್ಡನ್ನು ನಾವು ಕಲ್ಪಿಸ್ತಾ ಇದ್ದೇವೆ. ಓಕೆ, ಪ್ರೀಮಿಯಂ ಬೆಡ್ ಆಗಿರುತ್ತೆ. 5ನೇ ಪ್ಯಾಕೇಜ್ ಬಂದು ನಿಮಗೆ 14,100 ರೂಪಾಯಿ ಆಗಿರುತ್ತೆ. ಇದರಲ್ಲಿ ನಿಮಗೆ ಡಬಲ್ ಮ್ಯಾಗ್ನೆಟಿಕ್ ಬೆಡ್ ಬರುತ್ತೆ. ಡಬಲ್ ಮ್ಯಾಗ್ನೆಟಿಕ್ ಬೆಡ್ ಆಗಿರುತ್ತೆ. ಇಲ್ಲಿ ನಿಮಗೆ ಬ್ರೆಸ್ಟ್ ಬೆಲ್ಟ್ 2 ಸಿಗುತ್ತೆ. ಬಾಟಲ್ ಪ್ಯಾಡ್ 2 ಬರುತ್ತೆ. ಹಾಗೆ ರೇಡಿಯೇಷನ್ ಚಿಪ್ 2 ಬರುತ್ತೆ ಸ್ನೇಹಿತರೆ. ಸೊ 14,100 ಪ್ಯಾಕೇಜಲ್ಲಿ. ನೆಕ್ಸ್ಟ್ ಬರೋದು 6ನೇ ಪ್ಯಾಕೇಜ್ ಬಂದು 15,100 ಪ್ಯಾಕೇಜ್. ಇದರಲ್ಲಿ ನಿಮಗೆ ಗೋವಾ ಪ್ರವಾಸ ಸಿಗುತ್ತೆ. ಸೊ ಇಲ್ಲಿ 2 ನೈಟ್ 3 ಡೇಸ್ 3 ದಿವಸದ್ದು ಪ್ರವಾಸ ಆಗಿರುತ್ತೆ. ಸ್ನೇಹಿತರೆ, ಈ ಏನೆಲ್ಲ ಫೆಸಿಲಿಟಿ ಕೊಡ್ತಾರಂದರೆ 3 ಸ್ಟಾರ್ ಆ್ಯಂಡ್ ಅಬೋವ್ ನಿಮಗೆ ರೆಸಾರ್ಟಲ್ಲಿ ನಿಮಗೆ ಸ್ಟೇ ಇರುತ್ತೆ. ಇಲ್ಲಿ ಅನ್ಲಿಮಿಟೆಡ್ ಫುಡ್ ಬರುತ್ತೆ, ವೆಜ್ ಮತ್ತು ನಾನ್ ವೆಜ್ಜಲ್ಲಿ. ಓಕೆ, ಯಾವುದೇ ಆಯ್ಕೆಯನ್ನು ನೀವು ಮಾಡ್ಕೊಳ್ಬೋದು. ತಿರುಗಾಡಲಿಕ್ಕೆ ಒಂದು ನಾನ್ AC ಬಸ್ ಸಿಗುತ್ತೆ. ಪ್ಲಸ್ ಅಲ್ಲಿ ಪ್ಲೇಸಸ್ಸನ್ನೆಲ್ಲ ತೋರಿಸ್ಲಿಕ್ಕೆ ಒಂದು ಗೈಡನ್ನು ಕೂಡ ಕಲ್ಪಿಸ್ತಾರೆ. ನೆಕ್ಸ್ಟ್ ಬಂದು ನಿಮಗೆ ಕ್ರೂಸ್ ಫೆಸಿಲಿಟಿ ಇದೆ ಸ್ನೇಹಿತರೆ. ಕ್ರೂಸ್ ಫೆಸಿಲಿಟಿ ಇದೆ. ನೆಕ್ಸ್ಟ್ ಡಾಲ್ಫಿನ್ ವ್ಯೂ ಇದೆ. ಡಾಲ್ಫಿನ್ ವ್ಯೂ ಅಂದರೆ ಸಮುದ್ರದ ಮಧ್ಯೆ ಹೋಗಿ ಡಾಲ್ಫಿನನ್ನು ನೋಡುವಂಥ ವ್ಯವಸ್ಥೆ. ಸೊ ಇಷ್ಟು ಫೆಸಿಲಿಟಿ ಈ ಪ್ಯಾಕೇಜಲ್ಲಿ ನಿಮಗೆ ಬರುತ್ತೆ. ಸೊ ಇಲ್ಲಿ ಬಿಸ್ನೆಸ್ ಹೆಂಗೆ ಮಾಡೋದು, ಇದೊಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ಇಲ್ಲಿ ರೆಕಮೆಂಡೇಷನ್ ಬಿಸ್ನೆಸ್ ಆಗಿರುತ್ತೆ. ಹೇಗೆ ರೆಕಮೆಂಡ್ ಮಾಡ್ತೀರಾ? ಈಗ ಯಾವುದೇ ಒಂದು ವಸ್ತು ನಿಮಗೆ ಇಷ್ಟ ಆದರೆ 100% ನೀವು ಇನ್ನೊಬ್ಬರಿಗೆ ಅದರ ಮಾಹಿತಿಯನ್ನು ತಿಳಿಸ್ತೀರಾ, ಹೌದಲ್ವಾ? ಮಾಹಿತಿಯನ್ನು ತಿಳಿಸಿರೋ ಜೊತೆಗೆ ಇಲ್ಲಿ ನಿಮಗೊಂದು ಇನ್ಕಮ್ ಜನ್ರೇಟ್ ಆಗುತ್ತೆ. ಹೆಂಗಂದರೆ, ಸೊ ಯಾವುದೇ ಪ್ಯಾಕೇಜಲ್ಲಿ ಬನ್ನಿ, ಕಂಪನಿ ನಿಮಗೆ ಒಂದು ID ಕೊಡುತ್ತೆ, ಒಂದು ಪಾಸ್ವರ್ಡ್ ಕೊಡುತ್ತೆ ನೀವು ವರ್ಕ್ ಮಾಡೋಕ್ಕೆ. ಓಕೆ, ID ಮತ್ತು ಪಾಸ್ವರ್ಡ್ ಕೊಡುತ್ತೆ.
ಇಲ್ಲಿ ನೀವು ರೆಕಮೆಂಡೇಷನ್ ಮಾಡೋದರಿಂದ ಒಂದು ವೇಳೆ ನೀವು 2,500 ಪ್ಯಾಕೇಜಲ್ಲಿ ಯಾರನ್ನೋ ರೆಕಮೆಂಡೇಷನ್ ಮಾಡಿದ್ರಿ, ಸೊ ಡೈರೆಕ್ಟ್ ಇನ್ಕಮ್ ಅಂತ ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ 250 ರೂಪಾಯಿ ನಿಮ್ಮ ಅಕೌಂಟಿಗೆ ಲೆಫ್ಟ್ ಆಗುತ್ತೆ. ಅದೇ 5,000 ಪ್ಯಾಕೇಜನ್ನು ನೀವು ಯಾರಿಗಾದರೂ ರೆಕಮೆಂಡ್ ಮಾಡಿದರೆ 500 ರೂಪಾಯಿ ನಿಮಗೆ ಇಲ್ಲಿ ಇನ್ಕಮ್ ಜನ್ರೇಟ್ ಆಗುತ್ತೆ. ಅದೇ 7,100 ಪ್ಯಾಕೇಜಲ್ಲಿ ಯಾರನ್ನಾದರೂ ನೀವು ರೆಕಮೆಂಡ್ ಮಾಡಿದರೆ 710 ರೂಪಾಯಿ ನಿಮಗೆ ಇಲ್ಲಿ ಜನ್ರೇಟ್ ಆಗುತ್ತೆ. ಅದೇ 9,100 ಪ್ಯಾಕೇಜಲ್ಲಿ 910 ರೂಪಾಯಿಲಿ ಜನ್ರೇಟ್ ಆಗುತ್ತೆ. 14,100 ಪ್ಯಾಕೇಜಲ್ಲಿ 1,500 ರೂಪಾಯಿ ಇಲ್ಲಿ ಜನ್ರೇಟ್ ಆಗುತ್ತೆ. ಹಾಗೆ 15,100 ಪ್ಯಾಕೇಜಲ್ಲಿ ನಿಮಗೆ ಇಲ್ಲಿ 2,000 ರೂಪಾಯಿ ಜನ್ರೇಟ್ ಆಗುತ್ತೆ. ಸೊ ಅದರ ಜೊತೆಗೆ ಕಂಪನಿ ಒಂದು ಪಾಯಿಂಟ್ಸ್ ಅಂತ ಕೊಡುತ್ತೆ. ನೀವು ಯಾವುದೇ ಬಿಸ್ನೆಸ್ಸಿಗೆ ಬನ್ನಿ, ಒಂದು ಪಾಯಿಂಟ್ PV ಅಂತ ಕೊಡ್ತಾರೆ, ಪರ್ಸ್ನಲ್ ವ್ಯಾಲ್ಯೂಮ್ ಅಂತ. ಹೆಂಗಂದರೆ 250 ಅಂದರೆ 2,500 ಪ್ಯಾಕೇಜಿಗೆ ಬಂದರೆ 25 PV ಸಿಗುತ್ತೆ. 5,000 ಪ್ಯಾಕೇಜಲ್ಲಿ 50 PV ಸಿಗುತ್ತೆ. 7,100 ಪ್ಯಾಕೇಜಲ್ಲಿ 75 PV, 9,100 ಪ್ಯಾಕೇಜಲ್ಲಿ 75 PV, 14,100 ಪ್ಯಾಕೇಜಲ್ಲಿ 100 PV, 15,100 ಪ್ಯಾಕೇಜಲ್ಲಿ 100 PV. ಯಾಕೆಂದರೆ ಇದು ನೆಕ್ಸ್ಟ್ ಇನ್ಕಮ್ಗೋಸ್ಕರ. ಹೆಂಗಂದರೆ ಈಗ ನೀವು ಇಲ್ಲಿ ಜಾಯ್ನ್ ಆಗಿದ್ದೀರಾ, ಅಂದರೆ ನಾನು ಓಕೆ, ನೀವೇನು ಮಾಡ್ತೀರಾ, ಒಂದು ಇಬ್ಬರು ಫ್ರೆಂಡ್ಸಿಗೆ ರೆಕಮೆಂಡ್ ಮಾಡ್ತೀರಾ ಈ ಬಿಸ್ನೆಸ್ಸನ್ನು. ಸೊ ಲೆಫ್ಟ್ ಮತ್ತು ರೈಟಲ್ಲಿ ಒಬ್ಬರು ಲೆಫ್ಟ್, ಒಂದು ರೈಟಲ್ಲಿ ಇಬ್ಬರನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ. ತಿಳ್ಕೊಳ್ಳಿ, ಈ ಪರ್ಸನ್ ಬಂದು ಒಂದು 2,500 ಪ್ಯಾಕೇಜಲ್ಲೇ ಬಂದರು, ಈ ಪರ್ಸನ್ ಬಂದು ಒಂದು 5,000 ಪ್ಯಾಕೇಜಲ್ಲಿ ಬಂದರು ಅಂತ ತಿಳ್ಕೊಳ್ಳಿ ಉದಾಹರಣೆಗೆ. ಸೊ ಇಲ್ಲಿ ಡೈರೆಕ್ಟ್ ಇನ್ಕಮ್ ಎಷ್ಟು ಬಂತು ನಿಮಗೆ? 250 ರೂಪಾಯಿ. ಇಲ್ಲಿ ಡೈರೆಕ್ಟ್ ಇನ್ಕಮ್ ಎಷ್ಟು ಬಂತು? 500 ರೂಪಾಯಿಲಿ ಜನ್ರೇಟ್ ಆಯಿತು. ನಾನು ನಿಮಗೆ PV ಕೌಂಟ್ ಆಗ್ತದೆ ಅಂತ ಹೇಳಿದೆ. 2,500 ಪ್ಯಾಕೇಜಲ್ಲಿ ಎಷ್ಟು PV? 25. 5,000 ಪ್ಯಾಕೇಜಲ್ಲಿ ಎಷ್ಟು PV? 50 PV. ಸೊ ಒಂದು PV ಅಂದರೆ 14 ರೂಪಾಯಿ, ಅಂದರೆ 25 PV ಅಂದರೆ 350 ರೂಪಾಯಿ, 50 PV ಅಂದರೆ 700 ರೂಪಾಯಿ. ಅಂದರೆ ಒಂದು ಸೈಡಿಗೆ ನಿಮಗೆ 350 ರೂಪಾಯಿ ಕೌಂಟ್ ಆಯಿತು, ಇನ್ನೊಂದು ಸೈಡಿಗೆ 700 ರೂಪಾಯಿ ಕೌಂಟ್ ಆಯಿತು. ಸೊ ಇದು ಮ್ಯಾಚಿಂಗ್ ಆಗಿ ನಿಮಗೆ 350 ರೂಪಾಯಿ ರಿಲೀಸ್ ಆಗುತ್ತೆ, 350 ರೂಪಾಯಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನಿಮ್ಮ ನೆಕ್ಸ್ಟ್ ಇನ್ಕಮ್ಗೆ. ಓಕೆ, ಸೊ ಇಲ್ಲಿ ನಿಮ್ಮ ಫ್ರೆಂಡ್ಸ್, ನೀವು ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಸ್ ಯಾರೇ ವರ್ಕ್ ಮಾಡಲಿ, ಯಾರೇ ಬಂದು ಇಲ್ಲಿ ವರ್ಕ್ ಮಾಡಲಿ, ಎರಡು ಸೈಡಲ್ಲಿ ಯಾರೇ ಬಂದು ಕೂಡ ಇಲ್ಲಿ ವರ್ಕ್, ಯಾವುದೇ ಪ್ಯಾಕೇಜಲ್ಲಿ ಬರಲಿ, ನಿಮಗೆ PV ಅಂತ ಕೌಂಟ್ ಆಗುತ್ತೆ, ಇನ್ಕಮ್ ಕೂಡ ರಿಲೀಸ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ ಡೈಲಿ 5,000ದಿಂದ 25,000 ಇನ್ಕಮ್ ತನಕ ಇಲ್ಲಿ ಇನ್ಕಮ್ ಪಡಿಬೋದು. ಓಕೆ, ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಸೊ ನೆಕ್ಸ್ಟ್ ಇನ್ಕಮ್ ಬಂದು ನಿಮಗೆ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಸಿಗುತ್ತೆ. ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಹೆಂಗೆ ಅಂದರೆ, ಸೊ ಸ್ನೇಹಿತರೆ, ಇಲ್ಲಿ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ನಿಮಗೆ ಜನ್ರೇಟ್ ಆಗುತ್ತೆ. ಹೆಂಗಂದರೆ, ಸೊ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸಲ್ಲಿ ನಿಮಗೆ ಒಂದು ವೇಳೆ 1,250 PV ಮ್ಯಾಚಿಂಗ್ ಆದರೆ ನಿಮಗೆ ಇಲ್ಲಿ ಬ್ಲೇಸರ್ ಗಿಫ್ಟಾಗಿ ಬರುತ್ತೆ ಸ್ನೇಹಿತರೆ. LLFSಯಿಂದ ಬ್ಲೇಸರ್, ಬ್ಯಾಡ್ಜ್, ಟೈ ಮತ್ತು ID ಕಾರ್ಡ್ ಕಂಪನಿಯಿಂದ ನಿಮಗೆ ಗಿಫ್ಟಾಗಿ ಬರುತ್ತೆ. ಹಾಗೆ 3,500 ಮ್ಯಾಚಿಂಗ್ PV ಆದರೆ ನಿಮಗೆ ಇಲ್ಲಿ ಒಂದು ಗೋವಾ ಪ್ರವಾಸ ಫ್ರೀಯಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 8,500 ಮ್ಯಾಚಿಂಗ್ ಪಾಯಿಂಟ್ ಆದರೆ ನಿಮಗೆ ಇಲ್ಲಿ 30,000 ರೂಪಾಯಿಯ ಲ್ಯಾಪ್ಟಾಪ್ ಗಿಫ್ಟಾಗಿ ಬರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 16,000 ಇದು PV ಕೌಂಟ್ ಆದರೆ ನಿಮಗೆ ಲೆಫ್ಟ್ ರೈಟಲ್ಲಿ ಮ್ಯಾಚಿಂಗ್ ಆದರೆ ಒಂದು ಥೈಲ್ಯಾಂಡ್ ಟ್ರಿಪ್ಪು ಫ್ರೀಯಾಗಿ ಬರುತ್ತೆ. ಹಾಗೆ ನಿಮಗೆ 26,000 PV ಮ್ಯಾಚಿಂಗ್ ಆದರೆ ನಿಮಗೆ 90,000 ರೂಪೀಸ್ದು ಬೈಕ್ ಫಂಡ್ ಅಂತ ಕಂಪನಿ ಕೊಡುತ್ತೆ, ಅಥವಾ ಐಫೋನ್ ಫಂಡ್ ನಿಮಗೆ ರಿಲೀಸ್ ಮಾಡಿ ಕೊಡ್ತಾರೆ ಕಂಪನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 45,000 PV ಕೌಂಟ್ ಆದರೆ ಲೆಫ್ಟ್ ರೈಟಲ್ಲಿ, ಸೊ ನಿಮಗೆ ಕಾರ್ ಫಂಡ್ ಅಂತೇಳಿ 3 ಲಕ್ಷ ರೂಪಾಯಿ ಕಂಪನಿ ಗಿಫ್ಟಾಗಿ ಕೊಡುತ್ತೆ. ಹಾಗೆ 70,000 PV ಕೌಂಟ್ ಆದರೆ ನಿಮಗೆ ಇಲ್ಲಿ 5 ಲ್ಯಾಕ್ ಸಿಲ್ವರ್ ಫಂಡ್ ಅಂತ ಕಂಪನಿ ಕೊಡುತ್ತೆ. ಓಕೆ, ನೆಕ್ಸ್ಟ್ 1,20,000 PV ಕೌಂಟ್ ಆದರೆ ನಿಮಗೆ
6 ಲಕ್ಷ ರೂಪಾಯಿ ಗೋಲ್ಡ್ ಫಂಡ್ ಅಂತ ಕಂಪನಿ ಕೊಡುತ್ತೆ. ಸೊ ಕಂಟಿನ್ಯೂಯೇಷನ್ ಆಗಿ 1,80,000 ಪಿ ವಿ ಆದರೆ ನಿಮಗೆ ಕಂಟಿನ್ಯೂಯೇಷನ್ ಆಗಿ 10 ಲಕ್ಷ ರೂಪಾಯಿ ಹೌಸ್ ಫಂಡ್ ಅಂತ ಕೊಡುತ್ತೆ. ಒಂದು ಮನೆ ತೆಗೆಯಲು ಒಂದು ಫಂಡ್ ಅಂತ ಕೊಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 2,80,000 ಪಿ ವಿ ಕೌಂಟ್ ಆದರೆ ನಿಮಗಿಲ್ಲಿ ಲಕ್ಸುರಿ ಕಾರ್ ಫಂಡ್ ಅಂತೇಳಿ 20 ಲಕ್ಷ ರೂಪಾಯಿ ಕಂಪನಿ ಗಿಫ್ಟಾಗಿ ಕೊಡುತ್ತೆ. ಹಾಗೆ 4,30,000 ಪಿ ವಿ ಕೌಂಟ್ ಆದರೆ ನಿಮಗೆ ಇಲ್ಲಿ ರೆಸಿಡೆನ್ಷಿಯಲಿ ಫಂಡ್ ಅಂತೇಳಿ ನಿಮಗೆ 25 ಲಕ್ಷ ರೂಪಾಯಿ ಕಂಪನಿ ಕೊಡುತ್ತೆ. ಅದೇ ರೀತಿ 6,30,000 ಪಿ ವಿ ಕೌಂಟ್ ಆದರೆ ಕಂಪನಿ ನಿಮಗೆ ಇಲ್ಲಿ 30 ಲಕ್ಷ ರೂಪಾಯಿ ನಿಮಗೆ ವಿಲ್ಲಾ ಫಂಡ್ ಅಂತ ಕೊಡುತ್ತೆ. ಓಕೆ, ಕಂಟಿನ್ಯೂಷನ್ ಆಗಿ ನಿಮಗೆ 8,80,000 ಪಿ ವಿ ಆದರೆ ಕಂಪನಿ ವತಿಯಿಂದ ನೀವು ಲೈಫ್ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀರಾ. BMW ಕಾರಿಗೋಸ್ಕರ ನಿಮಗೆ 50 ಲಕ್ಷ ರೂಪಾಯಿ ಕಂಪನಿ ಕೊಡುತ್ತೆ. ನಂತರ ಈ ಲೆವೆಲ್ಗೆ ರೀಚ್ ಆದ ನಂತರ ನಿಮಗೆ 0.5% ಕಂಪನಿಯಿಂದ 10 ಮಂದಿಗೆ ಶೇರ್ ಹೋಲ್ಡರ್ ಆಗಿ ಕಂಪನಿ ತೆಗೆದುಕೊಳ್ಳುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ನಿಮಗೆ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್. ಓಕೆ, ಇನ್ನು ರೀಪರ್ಚೇಸ್ ಪ್ಲ್ಯಾನಲ್ಲಿ ಹೋಗೋದಾದರೆ ಇಲ್ಲಿ ರೀಪರ್ಚೇಸ್ ಕೂಡ ಇದೆ. ರೀಪರ್ಚೇಸ್ ಕೂಡ ಪ್ಲ್ಯಾನ್ ತುಂಬ ಅತ್ಯುತ್ತಮವಾದ ಇನ್ಕಮನ್ನು ಕೊಡುತ್ತೆ. ಈಗ ನೀವು ಇಲ್ಲಿ ಜಾಯ್ನ್ ಆಗಿದೆ, ನಿಮ್ಮ ಲೆಫ್ಟ್ ಮತ್ತು ರೈಟಲ್ಲಿ ಒಂದು ಟೀಮ್ ಇದೆ. ಓಕೆ, ಸೊ ಇಲ್ಲಿ ಒಂದು 10,000 ಬಿ ವಿ ರೀಪರ್ಚೇಸಲ್ಲಿ ಬಿ ವಿ ಆದರೆ 1,500 ರೂಪಾಯಿ ಇನ್ಕಮ್ ನಿಮಗೆ ಜನ್ರೇಟ್ ಆಗುತ್ತೆ. ಹಾಗೆ ತಿಂಗಳಿಗೆ 5 ಲಕ್ಷ ತನಕ ಇದರಲ್ಲಿ ಇನ್ಕಮ್ ತೆಗಿಬೋದು. ಅಂದರೆ ಲೆಫ್ಟ್ ರೈಟಲ್ಲಿ 1,000 ಬಿ ವಿ ಆದರೆ ನಿಮಗೆ 150 ರೂಪಾಯಿ ಇನ್ಕಮ್ ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ಕಂಪನಿ 15% ನಿಮಗೆ ಇನ್ಕಮನ್ನು ಕಂಪನಿ ಕೊಡುತ್ತೆ. ಅದೇ ರೀತಿ ಟೀಮ್ ಬಿಲ್ಡಿಂಗ್ ಬೋನಸ್ ಅಂತಿದೆ. ಸೊ ಟೀಮ್ ಬಿಲ್ಡಿಂಗ್ ಬೋನಸಲ್ಲಿ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಯಾರಿದ್ದಾರೆ, ನೀವು ಸ್ಪಾನ್ಸರ್ ಆಗಿರ್ತೀರಲ್ಲ ಅವರು ಯಾವುದೇ ರೀಪರ್ಚೇಸಲ್ಲಿ ಇನ್ಕಮ್ ತೆಗಿಲಿ. ಅಂದರೆ ಉದಾಹರಣೆಗೆ ನಿಮ್ಮ ಲೆಫ್ಟ್ ರೈಟಲ್ಲಿ 2 ಪರ್ಸನ್ ಇದ್ದಾರೆ, ಇವರು ಒಂದು 10,000 ಇನ್ಕಮ್ ತೆಗೆದ್ರು ಅಂತ ತಿಳ್ಕೊಳ್ಳಿ ತಿಂಗಳಿಗೆ ರೀಪರ್ಚೇಸಲ್ಲಿ. ನೆಕ್ಸ್ಟ್ ಬರೋ ಪರ್ಸನ್ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಆಗಿದ್ದಾರೆ, ಇವರು ಕೂಡ ಒಂದು 50,000 ರೂಪಾಯಿ ಇನ್ಕಮ್ ತೆಗೆದ್ರು ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನಿಮಗೆ 10% ಸಿಗುತ್ತೆ. ಅಂದರೆ ಇಲ್ಲಿ 5,000 ರೂಪಾಯಿ ಬರುತ್ತೆ, ಇಲ್ಲಿ 1,000 ರೂಪಾಯಿ ಬರುತ್ತೆ. ಸೊ ಇದು ಸಿಂಗಲ್ ಲೆಗ್ ಹೋದರೂ ಕೂಡ ನಿಮಗೆ ಇನ್ಕಮು, ಎರಡನೇ ಲೆಗ್ಗಲ್ಲಿ ಕೂಡ ಡೈರೆಕ್ಟ್ ಸ್ಪಾನ್ಸರ್ ವರ್ಕ್ ಮಾಡಿದರೂ ಕೂಡ ಅಲ್ಲಿ ಕೂಡ ನಿಮಗೆ ಇನ್ಕಮ್ ಜನ್ರೇಟ್ ಆಗುತ್ತೆ. ನೆಕ್ಸ್ಟ್ ಕಂಪನಿಯಲ್ಲಿ ನಿಮಗೆ ಟೀಮ್ ಕನ್ಸಿಸ್ಟೆನ್ಸಿ ಬೋನಸ್ ಅಂತ ಬರುತ್ತೆ. ಟೀಮ್ ಕನ್ಸಿಸ್ಟೆನ್ಸಿ ಬೋನಸ್ ಇಲ್ಲಿ ಹೆಂಗಂದರೆ 25,000 ಲೆಫ್ಟ್, 25,000 ರೈಟ್ ಬಿ ವಿ ಫ್ರೆಶ್ ಬಿ ವಿ ಆದರೆ ನಿಮಗೆ 1 ಪಾಯಿಂಟ್ ಅಂತ ಕೌಂಟ್ ಆಗುತ್ತೆ. ಸೊ ಇಲ್ಲಿ 1,500 ರೂಪಾಯಿ ಇನ್ಕಮ್ ಜನ್ರೇಟ್ ಆಗುತ್ತೆ. ಹಾಗೆ ತಿಂಗಳಿಗೆ 1.5 ಲಕ್ಷ ತನಕ ಇದರಲ್ಲಿ ಕೂಡ ಇನ್ಕಮ್ ತೆಗಿಬೋದು ಒಂದು ತಿಂಗಳಿಗೆ. ಸೊ ಇನ್ನೂ ಕೂಡ ಹಲವಾರು ಫಂಡ್ಸ್ ಇದೆ. ಸೊ ಇಲ್ಲಿ ಲೀಡರ್ಶಿಪ್ ಬೋನಟ್ ರ್ಯಾಂಕಿಂಗ್ ರಾಯಲ್ಟಿ ಅಂತ ಇದೆ. ಇದರಲ್ಲಿಯೂ ಕೂಡ ನಿಮಗೆ ಟೀಮ್ ಮೇಂಟೆನೆನ್ಸ್ ಬೋನಸ್, ಟೀಮ್ ಬೈಕ್ ಫಂಡ್ ಬೋನಸ್, ಟ್ರಾವೆಲ್ ಫಂಡ್, ಕಾರ್ ಫಂಡ್, ಎಜುಕೇಷನ್ ಫಂಡ್, ಹೌಸ್ ಫಂಡ್ ಅಂತೇಳಿ 32% ಕಂಪನಿ ಫಂಡಿಂಗ್ ಮಾಡುತ್ತೆ. ಓಕೆ, ಸೊ ಆಲ್ ದ ಬೆಸ್ಟ್ ಸ್ನೇಹಿತರೆ. ಕಂಪನಿ ಜೊತೆ ಕೈ ಜೋಡಿಸಿ ಒಂದು ಹೊಸ ಕಂಪನಿ ಕರ್ನಾಟಕದ ಕಾರ್ಕಳದಲ್ಲಿ ಹುಟ್ಟಿಕೊಂಡಿದೆ. ಸೊ ಇದನ್ನು ಬೆಳೆಸುವಂತಹ ಜವಾಬ್ದಾರಿ ಪ್ರತಿಯೊಬ್ಬರಿಗಿರುತ್ತೆ. ಕಂಪನಿ ಬೆಳೆದರೆ 100% ಬರುವಂಥ ದಿನಗಳಲ್ಲಿ ನಾವು ಒಂದು ದೊಡ್ಡ ಮಟ್ಟಿಗೆ ಬೆಳಿಬೋದು. ಸೊ ಆಲ್ ದ ಬೆಸ್ಟ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.